ನಗರದ ಮಲ್ಲೇಶ್ವರಂ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಹಾಗೂ ಮಂದಗೆರೆ ಮಾಧ್ಯಮದ ಸಂಪರ್ಕ ಕೇಂದ್ರ ಆಯೋಜಿಸಿದಂತ ಪರಿಸರ ದಿನಾಚರಣೆಗೆ ಗಿಡ ನೆಟ್ಟು ಚಾಲನೆಯನ್ನ ನೀಡಲಾಯಿತು. ಪರಿಸರ ಉಳಿವಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸುವ ಕಾರ್ಯಕ್ರಮವನ್ನ ಇಂದಿನ ಸಾಹಿತಿಗಳು ಮಾಡಬೇಕಾಗಿದೆ ಅಂತ ಪರಿಸರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪರಿಸರವಾದಿ ಪರಿಸರ ಮಂಜೂರವರು ಅಭಿಪ್ರಾಯವನ್ನ ಪಟ್ಟರು. ಕವಿ ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ ಸೇರಿದಂತೆ ಅನೇಕ ಕನ್ನಡ ಕವಿ ಸಾಹಿತಿಗಳು ಪರಿಸರದ ಬಗ್ಗೆ ವಿಶೇಷವಾಗಿ ಸಾಹಿತ್ಯದ ಮೂಲಕ ಬರಹಗಳ ಮೂಲಕ ಜನಜಾಗೃತಿ ಮೂಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಅವರು ನಮಗೆ ಸ್ಫೂರ್ತಿಯಾಗಲಿ ಅಂತ ತಿಳಿಸಿದ್ರು. ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ನಿಲ್ಲಿಸಿ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಕೆ ಮಾಡಿ, ಅರಣ್ಯ ಸಂರಕ್ಷಣೆ ಮೊದಲಿಗೆ ಆದ್ಯತೆಯನ್ನ ನೀಡಿ, ನಗರದ ವೃಕ್ಷ ರಕ್ಷಣೆ ಮಾಡುವಂತೆ ಸಲಹೆಯನ್ನ ನೀಡಿದ್ರು. ಇದೇ ವೇಳೆ ಪರಿಸರ ಜಾಗೃತಿ ವಿಚಾರ ಮಂಥರ್, ಕವಿಗೋಷ್ಠಿ, ಪರಿಸರ ಜಾಗೃತಿ ಗೀತ ಗಾಯನ, ಪರಿಸರ ಪ್ರೇಮಿಗಳಿಗೆ ಪರಿಸರ ಮಿತ್ರ ಹಾಗೂ ಪರಿಸರ ಸಂರಕ್ಷಕ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷತೆ ಮಂದಗೆರೆ ರಾಮ್ಕುಮಾರ್, ಸಾಹಿತಿ ಹಾಗೂ ಕವಿಗೋಷ್ಠಿ ಅಧ್ಯಕ್ಷ ವೆಂಕಟೇಶ್ ಮತ್ತು ಶ್ರೀಮತಿ ಅನಿತಾ ಪಿಕೆ, ಲತಾ ಭಾರ್ಗವ್, ಗಾಯಕಿ ನಿಖಿತಾ, ಮಧುರ್, ಅಶೋಕ್ ಕುಮಾರ್, ಆಕಾಶ್, ಚೆನ್ನಕೇಶವ್, ಮೋಕ್ಷಗುಂಡಂ, ಚಂಪಾಸ್, ಕೃಷ್ಣ ಸೇರಿದಂತೆ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಇವತ್ತಿನ ದಿನ ಕೇವಲ ಜೂನ್ 5 ಅಂದರೆ ಪರಿಸರ ದಿನ ಅಂತ ಭಾಳಷ್ಟು ಜನಕ್ಕೆ ಗೊತ್ತು. ಆದರೆ ಇಲ್ಲಿ ಮಲ್ಲೇಶ್ವರಂನ ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಅವರು ಪರಿಸರ ದಿನಾಚರಣೆಯನ್ನು ಸಾಹಿತ್ಯಾತ್ಮಕವಾಗಿ ಇವತ್ತು ಹಬ್ಬವನ್ನು ಆಚರಣೆ ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ಏನು ಅಂದರೆ ಕವಿಗೋಷ್ಠಿ ಸ್ಪಾಟಲ್ಲೇ ಅವರಿಗೆ ವಿಚಾರವನ್ನು ಕೊಟ್ಟು ಅಲ್ಲಿ ಅವರಲ್ಲಿ ಪರಿಸರದ ಒಂದು ಕವಿತೆಗಳನ್ನು ರಚನೆ ಮಾಡೋಂಥದ್ದು ಮತ್ತು ಕವಿತೆಗಳನ್ನು ಇಲ್ಲಿ ಬಂದು ಮಂಡಿಸಿ ಆ ಕವಿತೆಗಳಲ್ಲೇ ಪರಿಸರದ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದರು. ಇದರೊಂದಿಗೆ ಭಾಳಷ್ಟು ಜನಕ್ಕೆ ಪರಿಸರ ಸಂರಕ್ಷಕ ಮತ್ತು ಪರಿಸರ ಮಿತ್ರ ಅನ್ನೋ ಪ್ರಶಸ್ತಿಗಳನ್ನು ಸಹ ಪರಿಸರ ಹೋರಾಟಗಾರರಿಗೆ, ಪರಿಸರ ಪ್ರೇಮಿಗಳಿಗೆ ಈ ಸಂಸ್ಥೆ ನೀಡಿತ್ತು. ಜೊತೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿತ್ತು. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಅಧ್ಯಕ್ಷತೆ ವಹಿಸಿದ್ದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪರಿಸರದ ಬಗ್ಗೆ, ಪರಿಸರ ಸಂರಕ್ಷಣೆ, ಇವತ್ತು ಪರಿಸರದ ಅಳಿವಿನ ಬಗ್ಗೆ, ಇವತ್ತು ವಿನಾಶದ ಅಂಚಿಗೆ ಹೊರಟಿರೋದು ವಿಚಾರಗಳಾಗಿ ಅದ್ರ ಬಗ್ಗೆ ಎಲ್ಲ ಭಾಳಷ್ಟು ಚೆನ್ನಾಗಿ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನ ಮಾಡಿದರು. ಭಾಳಷ್ಟು ದೇಶದ ನಾಡನ ಭಾಳಷ್ಟು ಕಡೆ ಈ ವಿಚಾರಗಳನ್ನ ತಿಳಿಸುವಂಥ ಪ್ರಯತ್ನ ಕೂಡ ಇದಾಗಿದೆ. ಹಾಗಾಗಿ ಪರಿಸರ ಉಳಿಸಬೇಕು ಅನ್ನೋದೇ ಇವರ ವಿಚಾರ. ಇದ್ರ ಜೊತೆಲಿ ಇವತ್ತು ಗಿಡ ಕೂಡ ನೆಟ್ಟು ಅರ್ಥಪೂರ್ಣವಾಗಿ ಇವತ್ತು ಒಂದು ಕಾರ್ಯಕ್ರಮನ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮ ಆ್ಯಕ್ಚುಲಿ ಪ್ರಸ್ತುತ ಬೇಕು. ಮತ್ತು ಪರಿಸರದ ವಿಚಾರಗಳನ್ನ ಇಟ್ಟು ಸಾಹಿತ್ಯಾತ್ಮಕವಾಗಿ ತೊಗೊಂಡೋಗ್ಬೋದು. ಯಾಕಂದರೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಪರಿಸರದ ಬಗ್ಗೆ ಮಾತಾಡೋದಿಲ್ಲ, ಭಾಳಷ್ಟು ಕಡಿಮೆ. ಅದರಲ್ಲಿ ಇಲ್ಲಿ ಇವತ್ತು ನೋಡಿದ್ದೆಲ್ಲರೂ ಕೂಡ ಭಾಗವಹಿಸಿದ ಎಲ್ಲ ಕವಿಗಳು ಕೂಡ ಪರಿಸರದ ಬಗ್ಗೆನೇ ಮಾತಾಡೋದು. ಅಂದರೆ ಪರಿಸರದ ವಿಚಾರವನ್ನು ಸಾಹಿತ್ಯದ ಮೂಲಕ ಕ್ರಾಂತಿ ಮಾಡೋಕ್ಕೆ ಹೊರಟಿದ್ದಾರೆ. ಹಾಗಾಗಿ ಎಲ್ಲ ಕವಿಗಳಿಗೂ ಅಭಿನಂದಿಸೋದ್ರ ಮೂಲಕ ಮಂದಗೆರೆ ವೇದಿಕೆಯವರಿಗೆ ನಾವು ಶ್ಲಾಘನೀಯವಾಗಿ ಅಭಿನಂದಿಸಬೇಕು. ನಿಜಕ್ಕೂ ಬಹಳ ಒಂದು ಉತ್ತಮವಾದ ಪ್ರಯತ್ನ ಕೈ ಹಾಕಿದ್ದಾರೆ. ಈ ಒಂದು ಮಂದಗೆರೆ ಸಾಂಸ್ಕೃತಿಕ ವೇದಿಕೆ ಇನ್ನೂ ಇಂಥದ್ದು ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ತಗೊಂಡು ಬರಲಿ ಮತ್ತು ಯುವ ಪ್ರತಿಭೆಗಳಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಅದು ನಿಜಕ್ಕೂ ಪ್ರಸ್ತುತ ದಿನಗಳಲ್ಲಿ ಬೇಕಾಗಿದೆ, ಅಂಥದ್ದು ಕೂಡ ಅವ್ರು ಮಾಡ್ತಾಯಿದ್ದಾರೆ. ಸೊ ಒಟ್ಟಾರೆ ಇಷ್ಟು ಹೇಳ್ತೀನಿ. ಈ ಒಂದು ಸಂಸ್ಥೆಯ ಅಧ್ಯಕ್ಷರು ರಾಮ್ಕುಮಾರ್ ಅವರು, ಮಂದಗೆರೆ ರಾಮ್ಕುಮಾರ್ ಅವರು, ಮತ್ತು ಈ ಒಂದು ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿದಂಥವರು ವೆಂಕಟೇಶ್ ಸರ್ ಅವರು, ಅನಿತಾ ಮೇಡಮ್ ಅವರು, ಚಂಪಾ ಮೇಡಮ್ ಅವರು, ಶ್ರೀಲತಾ ಅವರು, ಭಾಳಷ್ಟು ಜನ ಈ ವೇದಿಕೆಯಲ್ಲಿದ್ದಾರೆ. ಎಲ್ಲರದ್ದು ಹೆಸರು ಹೇಳೋಕ್ಕಾಗೋದಿಲ್ಲ. ಆದರೆ ನಿಜಕ್ಕೂ ಇವತ್ತು ಬಹಳ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಲೀಟ್ ಒಂದು ದಿನ ಪೂರ್ತಿ ಪರಿಸರ ದಿನವನ್ನು ಇವತ್ತು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಇದು ಬೇರೆಯವ್ರಿಗೂ ಮಾದರಿ ಆಗಬೇಕು. ಇಂಥ ಕಾರ್ಯಕ್ರಮಗಳು ಎಲ್ಲೆಡೆ ಪಸರಿಸಬೇಕು. ಆಗ ಮಾತ್ರ ಪರಿಸರ ಜಾಗೃತಿ ಸಾಧ್ಯ. ಸೊ ನನ್ನ ಹೆಸರು ಪರಿಸರ ಮಂಜು. ಎಲ್ಲರಿಗೂ ನಮಸ್ತೆ. ಈ ದಿನ ನಮ್ಮ ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯಿಂದ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ವಿ. ಪರಿಸರ ದಿನಾಚರಣೆ ಅಂದ ತಕ್ಷಣ ಈ ಥರದ ಆಚರಣೆಗಳು ತುಂಬ ವಿರಳ ಆಗ್ತದೆ ಈಗಿನ ಕಾಲದ ಮಟ್ಟಿಗೆ ನೋಡುವುದಾದರೆ. ಇದು ಪರಿಸರ ಮಂಜೂರವರ ಸಾರಥ್ಯದಲ್ಲಿ ಈ ದಿನ ಗಿಡ ನೆಡುವುದರ ಮೂಲಕ ನಮ್ಮ ಕಾರ್ಯಕ್ರಮನ ಶುರು ಮಾಡಿ ಕವಿಗಳಿಗೆ ಸ್ಥಳದಲ್ಲೇ ಕವಿತೆ ರಚಿಸುವ, ಅದು ಪ್ರಕೃತಿಯ ಬಗ್ಗೆನೇ ವಿಷಯ ಕೊಟ್ಟು ನಮ್ಮ ಈಗಿನ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿದ ಶ್ರೀ ವೆಂಕಟೇಶ್ ಅವರು ಅವರಿಗೆ ಒಂದು ವಿಷಯಗಳನ್ನ ಕೊಟ್ಟರು. ಆ ವಿಷಯದ ಬಗ್ಗೆ ಸ್ಥಳದಲ್ಲೇ ಕವಿತೆಯನ್ನು ರಚಿಸಿದ ಕವಿತೆಯನ್ನು ವಾಚನ ಮಾಡಿ ಅದರಲ್ಲಿ ಬಹುಮಾನಿತರಾಗಿ ಇಡೀ ದಿನ ಪರಿಸರ ಜಾಗೃತಿಯನ್ನು ಮೂಡಿಸುವ ಮೂಲಕ ಈ ದಿನದ ಕಾರ್ಯಕ್ರಮವನ್ನು ಆಚರಿಸಲಾಯಿತು.
ಇದಕ್ಕಾಗಿ ಎಲ್ಲರ ಶ್ರಮ ತುಂಬ ಇದೆ. ಒಬ್ಬರ ಹೆಸರು ಹೇಳೋಕ್ಕೆ ಆಗೋದಿಲ್ಲ. ಅದರಿಂದ ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ನನ್ನ ಹೆಸರು ಮಂದಗೆರೆ ರಾಮಕುಮಾರ್. ಇವತ್ತು ಮಂದಗೆರೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಹಾಗೂ ಮಂದಗೆರೆ ಮಾಧ್ಯಮ ಸಂಪರ್ಕ ಕೇಂದ್ರದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಕವಿಗೋಷ್ಠಿ, ಗೀತಗಾಯನ ಮತ್ತು ಪರಿಸರ ಸಂರಕ್ಷಕರಿಗೆ ಪರಿಸರ ಮಿತ್ರ ಹಾಗೂ ಪರಿಸರ ಸಂರಕ್ಷಕ ಪ್ರಶಸ್ತಿಯನ್ನು ನೀಡಲಾಗಿದೆ. ಇಂದು ಬೆಳಗಿನಿಂದಲೂ ಸಂಜೆಯವರೆಗೆ ಉತ್ತಮವಾದಂತಹ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿದಂತಹ ನನ್ನ ವೇದಿಕೆಯ ಮಂದಗೆರೆ ವೇದಿಕೆಯ ಶ್ರೀಮತಿ ಅನಿತಾ ಮತ್ತು ಚಂಪಾ ಮೇಡಮ್ ಅವರು ಹಾಗೂ ಶ್ರೀಲತಾ ಮೇಡಮ್ ಅವರಿಗೆ ಹಾಗೂ ನನ್ನ ಹಿತೈಷಿಗಳಾದಂತಹ ಶ್ರೀ ಕೃಷ್ಣ ಹಾಗೂ ಪರಿಸರ ಮಂಜು ಅವರಿಗೆ, ಶ್ರೀ ವೆಂಕಟೇಶ್ ಅವರಿಗೂ ಸರ್ವರಿಗೂ ಧನ್ಯವಾದಗಳು.